ಎಲ್ಲರಿಗೂ ನಮಸ್ಕಾರ. ಶ್ರೀ ಜ್ಞಾನೇಶ್ವರಿ ಶಿಕ್ಷಣ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿರುವ ಜ್ಞಾನವಾಣಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಅಕ್ಷರದ ಅಂಗಳದಲ್ಲಿ ಜ್ಞಾನ ಬಿತ್ತುವ ಕೈಗಳು, ಕನಸಿನ ಪಯಣಕ್ಕೆ ದಾರಿ ತೋರುವ ಹೆಜ್ಜೆಗಳು, ಹೊಸ ಪೀಳಿಗೆಯ ಭವಿಷ್ಯವನ್ನು ಕಟ್ಟುತ್ತಾ ಜಗವನ್ನು ಮುನ್ನಡೆಸುವ ಶ್ರೇಷ್ಠ ಚೇತನವೇ ಶಿಕ್ಷಕ. ಅಂತಹ ಮಹಾನ್ ಶಿಕ್ಷಕ ವೃತ್ತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಬೆಳಕಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಣಿತ ವಿಷಯವನ್ನು ಬೋಧಿಸುತ್ತಿರುವ ಶ್ರೀ ದೀಪಕ್ ಸರ್ ಅವರು ನಮ್ಮ ಮುಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಪೂರ್ವಕ ಸ್ವಾಗತ. ಸರ್, ನೀವು ಶಿಕ್ಷಕ ವೃತ್ತಿಯನ್ನು ಆಯ್ದುಕೊಳ್ಳಲು ಕಾರಣ? ಶಿಕ್ಷಕ ವೃತ್ತಿಯನ್ನು ಆಯ್ದುಕೊಳ್ಳಲಿಕ್ಕೆ ನನ್ನಲ್ಲಿ ಅನೇಕ ಕಾರಣಗಳಿವೆ. ಮೊದಲನೇದಾಗಿ ನಮ್ಮ ತಂದೆಯವರು ಸಹ ಶಿಕ್ಷಕರಾಗಿದ್ದರು. ಅವರು ಶಿಕ್ಷಕರಾಗಿದ್ದರಿಂದ ಅನೇಕ ಜನ ವಿದ್ಯಾರ್ಥಿಗಳು ಅವರನ್ನು ಪ್ರೀತಿಸ್ತಾ ಇದ್ದರು, ಅವರನ್ನು ಗೌರವಿಸ್ತಾ ಇದ್ದರು. ಅವರು ಅತ್ಯುತ್ತಮ ಶಿಕ್ಷಕರಾಗಿರೋದ್ರಿಂದ ನಮ್ಮ ಮನೆಗೆ ಬಂದು ಅನೇಕ ಪಾಠಗಳನ್ನು ಕೇಳ್ಕೊಂಡು ಹೋಗ್ತಾ ಇದ್ದರು. ಇದನ್ನು ನೋಡಿ ನನಗೆ ನಾನು ಸಹ ನಮ್ಮ ತಂದೆಯವರಿಗೆ ಶಿಕ್ಷಕನಾಗಬೇಕು, ಅತ್ಯುತ್ತಮ ಶಿಕ್ಷಕನಾಗಿ ಉತ್ತಮ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಲಿಕ್ಕೆ ನಾನು ಸಹ ಪ್ರಯತ್ನಿಸಬೇಕು ಅನ್ನೋ ಉದ್ದೇಶದಿಂದ ಶಿಕ್ಷಕ ವೃತ್ತಿಯನ್ನು ಆಯ್ಕೆ. ನಿಜಕ್ಕೂ ಸರ್, ನಿಮ್ಮ ಆಶಯ ನಿಜವಾಗ್ಲೂ ಅದ್ಭುತವಾಗಿದೆ. ಸರ್, ನೀವು ಶಿಕ್ಷಕರಾಗಿ ಪಯಣ ಹೇಗೆ? ಈ ಪಯಣ ಬಹಳ ಸುಂದರವಾಗಿತ್ತು. ಯಾಕಂತಂದರೆ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಂತೇಳಿ ಒಂದು ಮಾಡ್ತಿದ್ದೆ. ಆ ಎಕ್ಸಾಮಲ್ಲಿ ನಾನು ಉತ್ತಮವಾದಂಥ ಅಂಕವನ್ನು ಗಳಿಸೋದ್ರ ಮೂಲಕ ಈ ಭಟ್ಕಳ ತಾಲೂಕಿನಲ್ಲಿ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭ ಮಾಡಲಿಕ್ಕೆ ಸಹಾಯಕಾರಿ. ಸರ್, ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ರೀತಿಯಾದಂಥ ತಯಾರಿಯನ್ನು ನಡೆಸಿದ್ದೀರಿ? ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನು ಗಣಿತದಲ್ಲಿ ಏನೇ ನಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡೋದ್ರ ಮೂಲಕ ಮತ್ತು ಅನೇಕ ಸ್ಪರ್ಧಾ ಸ್ಫೂರ್ತಿ, ಸ್ಪರ್ಧಾಗೀಯತೆ ಇಂಥ ಪುಸ್ತಕಗಳನ್ನು ಮತ್ತು ಅದಕ್ಕೆ ಸಹಕಾರಿಯಾಗುವಂಥ ಪುಸ್ತಕಗಳನ್ನು ಓದುವ ಮೂಲಕ ನಾನು ತಯಾರಿಯನ್ನು ಮಾಡಿ ಶಿಕ್ಷಕ ವೃತ್ತಿಯನ್ನು ಶಿಕ್ಷಕ ವೃತ್ತಿಯಲ್ಲಿ ಆಯ್ಕೆ. ಸರ್, ನೀವು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಿದ್ರು, ಅದು ನಮ್ಮ ಮುಂದೆ ಶಿಕ್ಷಕರಾಗೋರಿಗೆ ತುಂಬ ಉಪಯುಕ್ತವಾಗುತ್ತದೆ. ಸರ್, ನಿಮ್ಮ ಶಿಕ್ಷಣ ಜೀವನದಲ್ಲಿ ನಿಮಗೆ ತುಂಬ ಮನಸ್ಸಿಗೆ ಮುಟ್ಟಿದಂಥ ಯಾವುದಾದ್ರು ಘಟನೆ? ಅಂಥ ಘಟನೆಗಳನ್ನು ಹೇಳಬೇಕಂತಂದರೆ ಬಹಳ ಘಟನೆಗಳು ನನಗೆ ಸಂತೋಷವನ್ನು ಕೊಡ್ತಿದೆ. ಕೆಲವು ಸಲ ಏನಾಗ್ತದೆ ಅಂತಂದರೆ ನಮ್ಮ ಮಕ್ಕಳು ನಮ್ಮ 10ನೇ ಕ್ಲಾಸನ್ನು ಮುಗಿಸಿ ನಾವು ಆ ಪರೀಕ್ಷೆ ಅವರಿಗೆ ಬೀಳ್ಕೊಡು ಸಮಾರಂಭ ಮಾಡ್ತೀವಲ್ಲ, ಆ ಸಂದರ್ಭದಲ್ಲಿ ಅನೇಕ ಜನ ಮಕ್ಕಳು ಹತ್ಕೊಂಡು ಸರ್ ನಿಮ್ಮ ಒಂದು ಆಶೀರ್ವಾದ ನಮ್ಮ ಇರಲಿ ಅಂತ ನಮಗೆ ಭಾಳ ಮನಸ್ಸಿಗೆ ಮುಖ್ಯವಾಗಿ ಮಾಡ್ತಾರಲ್ಲ, ಆ ಒಂದು ದಿನ ನಮಗೆ ಭಾಳ ಸಂತೋಷವನ್ನು ಕೊಡ್ತದೆ. ನಮ್ಮ ಮಕ್ಕಳು ಇಷ್ಟೆಲ್ಲ ನಮ್ಮನ್ನು ಹಂಚ್ಕೊಂಡಿರಲಿಲ್ಲ, ಹಾಗೆ ನಮ್ಮ ಮಕ್ಕಳು ಬಿಟ್ಟು ಹೋಗ್ತಿದ್ದಾರೆ ಅನ್ನುವಂಥ ದುಃಖವನ್ನು ಸಹ ನಮಗೆ ಕೊಡ್ತದೆ. ಸರ್, ನಿಮ್ಮ ಮಾತಿನಲ್ಲಿ ವಿದ್ಯಾರ್ಥಿ ಬಗ್ಗೆ ಇರೋ ಪ್ರೀತಿ ಮತ್ತು ನಿಮಗೆ ಶಿಕ್ಷಕರಿರುವ ಭಾವನಾತ್ಮಕ ಸಂಬಂಧಗಳನ್ನು ಪ್ರತಿನಿಧಿಸುತ್ತದೆ. ಸರ್, ನೀವು ಗಣಿತ ವಿಷಯವನ್ನು ಹೇಳಿಕೊಡುತ್ತಿಲ್ಲ. ನಮ್ಮದೊಂದು ಪ್ರಶ್ನೆ, ಗಣಿತವನ್ನೆಲ್ಲರೂ ಕಬ್ಬಿಣದ ಕಟ್ಟೆ ತುಂಬ ಕಷ್ಟ ಅಂತ ಪರಿಗಣಿಸ್ತಾರೆ, ಅದರ ಬಗ್ಗೆ ನೀವೇನಾದರೂ ಹೇಳಬೇಕು? ಗಣಿತ ಹೇಳುವಂಥದ್ದು ನನ್ನ ದೃಷ್ಟಿಯಲ್ಲಿ ಎಲ್ಲ ವಿಷಯಕ್ಕಿಂತ ಏನು 6 ವಿಷಯಗಳನ್ನು ಮಕ್ಕಳು ಕಲಿತಾರೆ, ಅದರಲ್ಲಿ ಗಣಿತ ಹೇಳುವಂಥ ಅತ್ಯಂತ ಸುಲಭವಾದಂಥ ವಿಷಯ. ಯಾಕಂತಂದರೆ ಆ ಮಕ್ಕಳಿಗೆ ನಾವು ಕೆಲವು ಚಟುವಟಿಕೆಗಳ ಮೂಲಕ, ಕೆಲವು ಟೀಚಿಂಗ್ ಏಡ್ ಅಂತ ನಾವು ಕರಿತೀವಲ್ಲ, ಅದರ ಮೂಲಕ ಕಲಿಸುತ್ತೆ. ಮತ್ತು ನಾವು ಭಾಳ ಪ್ರೀತಿಯಿಂದ ಮಕ್ಕಳನ್ನು ಖುಷಿಯಿಂದ ಸಂತೋಷದಿಂದ ಯಾವುದಂಥ ಗಣಿತಕ್ಕೆ ಕಲಿಸಿದ್ರೆ ಆ ಮಕ್ಕಳಿಗೆ ನಾವು ಕಲಿಸುವಂಥ ಜ್ಞಾನ ಮುಟ್ಟುತ್ತದೆ. ಮತ್ತು ಭಾಳ ಸರಳ ವಿಧಾನದ ಮೂಲಕ ಕಲಿಸುವ ಮೂಲಕ ವಿದ್ಯಾರ್ಥಿಗಳ ಮನಮುಟ್ಟುವಂಗೆ ಗಣಿತವನ್ನು ಕಲಿಸ್ಬೋದು. ಮತ್ತು ಅದನ್ನು ಕಬ್ಬಿಣದ ಕಡಲೆ ಅಲ್ಲ, ಅತ್ಯಂತ ಸುಲಭವಾದ ಒಂದು ವಿಷಯ ಅಂತ ನಾವು ತೋರಿಸ್ಕೊಡ್ಬೋದು. ತುಂಬ ಸರಳವಾಗಿದೆ. ಆದರೂ ಸಹ ಮಕ್ಕಳಲ್ಲಿ ಗಣಿತದ ಬಗ್ಗೆ ಇರುವ ಭಯವನ್ನು ಹೇಗೆ ದೂರ ಮಾಡಬೇಕು? ಗಣಿತದಲ್ಲಿರುವಂಥ ಭಯ ಅನೇಕ ವಿಧಾನಗಳಿಂದ ದೂರ ಮಾಡಬಹುದು. ಈ ಗಣಿತ ಹೇಳುವಂಥದ್ದು ಕೇವಲ ಒಂದು ಸಾರಿ ಹೇಳಿದ ಕೂಡಲೇ ಆ ಮಕ್ಕಳಿಗೆ ಅರ್ಥ ಆಗ್ಬಿಡ್ತದೆ. ಅರ್ಥ ಆದ ಕೂಡ ಅವರೇ ತಿಳ್ಕೊಂಡ್ಬಿಡ್ತಾರೆ, ನಾನು ಸುಪೀರಿಯರ್ ಇದ್ದೇನೆ, ನನಗೆ ಗಣಿತ ಆರಾಮಾಗಿ ಬರ್ತದೆ ಅಂತ ತಿಳ್ಕೊಂಡು ಹಾಗೆ ಪರೀಕ್ಷೆ ಬಂದುಬಿಡ್ತಾರೆ. ಆದರೆ ಆ ರೂಢಿ ಕಲಿಕೆ ಮಾಡುವಂಥದ್ದು ಭಾಳ ಮುಖ್ಯ. ಮನೆಗೆ ಹೋಗಿ ಅಂಥ ಗಣಿತಗಳನ್ನು ಬಿಡಿಸಬೇಕು. ಅಂಥ ಅನೇಕ ಲೆಕ್ಕಗಳನ್ನು ಬಿಡಿಸೋದ್ರ ಮೂಲಕ ಆ ಮಕ್ಕಳು ಆ ಗಣಿತದಲ್ಲಿ ಕೆಲವು ಟೀಚಿಂಗ್ ಏಡ್ಗಳನ್ನು ಬಳಸೋದ್ರ ಮೂಲಕ ಮಕ್ಕಳಲ್ಲಿ ಗಣಿತ ಕಲಿಕೆಯನ್ನು ಅತ್ಯಂತ ಸರಳೀಕರಿಸಬಹುದು ಅನ್ನೋದು ನನ್ನ ಒಂದು ಆಶೆ. ಸರ್, ನಾವು BA ವಿದ್ಯಾರ್ಥಿಗಳಾಗಿರೋದ್ರಿಂದ ನೀವು ಶಿಕ್ಷಕರಾಗಿರ್ಬೋದು, ನಮಗೆ ಏನಾದರೂ ಸಲಹೆಗಳನ್ನು ಕೊಡ್ತೀವಿ? ನಾವು ಯಾವ ರೀತಿ ಶಿಕ್ಷಕರಾಗಬೇಕು? ಮಕ್ಕಳು ಪ್ರೀತಿಸುವಂಥ ಶಿಕ್ಷಕರಾಗಬೇಕು. ಮಕ್ಕಳು ನಮ್ಮನ್ನು ಪ್ರೀತಿಸಬೇಕು, ಮಕ್ಕಳು ನಮ್ಮನ್ನು ಅಭಿನಂದಿಸಬೇಕು. ಮಕ್ಕಳು ನಮ್ಮನ್ನು ಕಂಡ್ರೆ ಏನು
ಮಾಡಬೇಕಂತ ಖುಷಿ ಪಡಬೇಕು ಅಂತ ಶಿಕ್ಷಕರಾಗಬೇಕು. ಅವಾಗ ಮಾತ್ರ ನಮ್ಮ ಒಂದು ಶಿಕ್ಷಕ ವೃತ್ತಿ ಪ್ರಯಾಣ ಸಾರ್ಥಕ ಆಗ್ತದೆ. ನಾವು ಕಲಿಸೋದ ನಂತರ ಮಕ್ಕಳು ಹೆಮ್ಮೆ ಪಡಬೇಕು, ನಮ್ಮಿಂದ ಶಿಕ್ಷಕರಿದ್ದರು, ಇವರಿಂದ ಕಲ್ತಿದ್ದೆ ನಾನು ಅಂತ ಒಂದು ಖುಷಿಯ ಒಂದು ಪಡುವಂಗೆ ನಾವು ಆ ಭಾವನೆಯನ್ನು ಮಕ್ಕಳಲ್ಲಿ ಬಿಂಬಿಸುವಂಗೆ ಆಗಬೇಕು ಅನ್ನೋದು ನನ್ನ ಒಂದು ಆಶೆ. ಸರ್, ನಿಮ್ಮ ವಿಚಾರಧಾರೆಗಳು ಮತ್ತು ಶಿಕ್ಷಕ ವೃತ್ತಿಯನ್ನು ಪ್ರೀತಿಸುವ ಬಗ್ಗೆ ಇದೆಲ್ಲವೂ ನಮ್ಮಂತೆ ಮುಂದೆ ಶಿಕ್ಷಕರಾಗುವವರಿಗೆ ಪ್ರೇರಣಾದಾಯಕವಾಗಿದೆ. ಸರ್, ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿ ನಿಮ್ಮ ವಿಚಾರಧಾರೆ